Hello everyone, welcome to ಸನ್ಮಾರ್ಗ ಕ್ಲಾಸಸ್. 17ನೇ ಪ್ರಶ್ನೆ, ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಎಂಬಂತಹ ಚಾಪ್ಟರ್ ಇಂದ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ ರವರ ಪಾತ್ರವನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಮಾರ್ಟಿನ್ ಲೂಥರ್ ಇವರು 1483ರಿಂದ 1546ರವರೆಗೆ ಜೀವಿಸಿದಂತವರು. ಓಕೆನಾ? ಸೊ ಮಾರ್ಟಿನ್ ಲೂಥರ್ ಕ್ಯಾಥೋಲಿಕ್ ಚರ್ಚ್ನ ಧರ್ಮೋಪದೇಶಗಳನ್ನ ತಿರಸ್ಕಾರ ಮಾಡ್ತಾರೆ. ಓಕೆ, ಸೊ ಕ್ಯಾಥೋಲಿಕ್ ಚರ್ಚಿನಲ್ಲಿ ನಡೆಯುತ್ತಿದ್ದಂತಹ ಧರ್ಮದ ಉಪದೇಶಗಳನ್ನ ಅವರು ತಿರಸ್ಕಾರ ಮಾಡ್ತಾರೆ. ಓಕೆ, ಸೊ ಏಕಸ್ವಾಮ್ಯವನ್ನ, ಚರ್ಚಿನ ಅಧಿಕಾರ ಮತ್ತು ಏಕಸ್ವಾಮ್ಯವನ್ನ ಪ್ರಶ್ನೆ ಮಾಡ್ತಾರೆ. ಓಕೆ, ಇದು ಮತ ಸುಧಾರಣೆಗೆ ಕಾರಣವಾಗುತ್ತೆ. ಸೊ ಅವರು ಪ್ರಾರಂಭಿಸಿದ ಚಳುವಳಿಯನ್ನ ಏನಂತ ಕರೀತಾರೆ ಮಕ್ಕಳೇ? ಧಾರ್ಮಿಕ ಸುಧಾರಣೆ ಎಂಬಂತಹ ಹೆಸರನ್ನ ಪಡೆದುಕೊಳ್ಳುತ್ತೆ. ಅವರು ಪ್ರಾರಂಭಿಸಿದ ಚಳುವಳಿಯು ಧಾರ್ಮಿಕ ಸುಧಾರಣೆ ಎಂಬಂತಹ ಹೆಸರನ್ನ ಪಡೆದುಕೊಳ್ಳುತ್ತೆ. 1517ರಲ್ಲಿ ಕ್ಷಮಾಪಣಾ ಪತ್ರಗಳನ್ನ ಮಾರಾಟ ಮಾಡಿದ್ದಕ್ಕಾಗಿ ಅವರು ಚರ್ಚ್ ವಿರುದ್ಧ ವಿರೋಧವನ್ನ ಪ್ರಕಟಿಸ್ತಾರೆ. ಓಕೆನಾ? ಮಾರ್ಟಿನ್ ಲೂಥರ್ ಕ್ಷಮಾದಾನ ಪತ್ರಗಳ ಮಾರಾಟವನ್ನ ತೀವ್ರವಾಗಿ ವಿರೋಧವನ್ನ ಮಾಡ್ತಾರೆ. ಮಾರ್ಟಿನ್ ಲೂಥರ್ ಅವರ ಅನುಯಾಯಿಗಳನ್ನ ಪ್ರೊಟೆಸ್ಟೆಂಟ್ಗಳು ಎಂದು ಕರೆಯಲಾಯಿತು. ಜರ್ಮನಿಯ ಜನಸಂಖ್ಯೆಯ ಸುಮಾರು ಅರ್ಧದಷ್ಟು ಜನ ಪ್ರೊಟೆಸ್ಟೆಂಟ್ಗಳಾಗ್ತಾರೆ ಮಕ್ಕಳೇ. ಅಂದ್ರೆ ಮಾರ್ಟಿನ್ ಲೂಥರ್ ಅವರ ಅನುಯಾಯಿಗಳು ಆಗ್ತಾರೆ. ಓಕೆ, ಸೊ ಮತ ಸುಧಾರಣೆ ನಂತರ ಯುರೋಪಿನಲ್ಲಿ ಬೇರೆ ಬೇರೆ ಮಾರ್ಗವನ್ನ ಹಿಡಿದು ಧಾರ್ಮಿಕ ವಾತಾವರಣ ಕೂಡ ಕಲುಷಿತವಾಗುತ್ತೆ. ಓಕೆ, ಥ್ಯಾಂಕ್ ಯು.